ಎಂಟರ್ಟೈನ್ಮೆಂಟ್ಗೋಸ್ಕರ ಈ ರೋಡಲ್ಲಿ ಒಬ್ಬನ ಮಕ್ಕಳು ಬರ್ತಾ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಏನಂತಂದ್ರೆ ನಾವಿವತ್ತು ವಿಕಿರಣಂಗ್ ಬಿಸ್ಲಕ್ ಕಣ್ಣು ಬಿಡಕ್ ಆಯ್ತೆ. ಇವತ್ತು ಏನಂತಂದ್ರೆ ಇರಿ ಒಂದು ನಿಮಿಷ, ಇಲ್ಲಿದೆಯಾ? ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ನಾವು ನಮ್ಮ ಸ್ನೇಹಿತರು. ಸ್ನೇಹ ವರ್ಗದವರು. ನಾನು ಮಾತಾಡ್ತಿದ್ದೆ, ಕ್ಯಾಮ್ರಾ ತಿರುಗಿಸಿದ್ರು. ಆ್ಯಕ್ಚುಲಿ ಒಳ್ಳೆ ಉದ್ದೇಶದಿಂದ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಬಿಟ್ಟು ನಾವು ಅಲ್ಲಿ ಏನೂ ಮಾಡಬೇಕಾಗಿಲ್ಲ, ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಕೆಲವೊಂದಷ್ಟು ವಿಡಿಯೋ ಫೋಟೋಗಳನ್ನ ಮಾಡ್ಕೊಂಡು ನಾನು ನನ್ನೇ ನೋಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದೀನಲ್ಲ, ಅಪರೂಪ ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ. ವೈಟ್ ಡ್ರೆಸ್ ಹಾಕೊಂಡಿದ್ರು, ಚೆನ್ನಾಗಿದ್ದೀನಿ. ಒಂಥರ ನೋಡಿ ಗ್ಲೋ ಹೆಂಗ್ ಕಾಣಿಸ್ತೈತೆ, ಒಂಥರ ಅಲ್ವಾ? ಇವ್ನ್ ಬಿಟ್ರೆ ಮಾತಾಡ್ತಾನೆ ಇರ್ತೀವಿ, ನಮ್ಗೆ ತುಂಬಾ ದೂರ ಹೋಗ್ಬೇಕು. ಮತ್ತೆ ಅಲ್ಲಿವರೆಗೆ ಹೋಗ್ಬಿಟ್ಟು ಅಲ್ಲಿ ಬರ್ತೀವಿ. ನೋಡಿ ಫ್ರೆಂಡ್ಸ್, ಈಗ ಏನ್ ಪರಿಸ್ಥಿತಿ ಅಂತ ಅಂದ್ರೆ, ಇಲ್ಲಿ ರಿಂಗ್ ರೋಡ್ ಹತ್ರ ಬಂದು ನಿಲ್ಸೋರೆ. ನಮ್ಮ ಅಣ್ಣಂದಿರೇ ಇನ್ನೂ ಬಂದಿಲ್ಲ. ಒಬ್ಬ ಅಣ್ಣ ಒಬ್ಬ ತಮ್ಮ ಇಬ್ರು ಬಂದಿಲ್ಲ. ನಮ್ 3 ಜನ ಹೆಣ್ಮಕ್ಳನ್ನ ಹೋಗಿರಿ ನೀವು, ನಾವು ಬರ್ತೀವಿ ಅಂತ ಕಳ್ಸೋರೆ. ನೋಡಿದ್ರೆ ಬಂದಿಲ್ಲ. ಸರ್ವಿಸ್ ರೋಡಲ್ಲಿ ನಿಂತಿದ್ದೀವಿ ನಾನು, ಇವಳು, ಅವರು ಸ್ಪ್ಯಾನಿಷ್ ಅಂತ. ಮುಖ ತೋರಿಸಿವ್ರೆ. ಹಾಯ್ ಬಾಯ್. ಸ್ಪ್ಯಾನಿಷ್ ಮಾತೇ ಇಲ್ಲ, ನಿಂತೋಗ್ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಈ ರೋಡಲ್ಲಿ ಒಬ್ಬನ ಮಕ್ಕಳು ಬರ್ತಾ ಇಲ್ಲ. ಬರೀ ಇಂಥದ್ದು ಬಂದರೆ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಆದ್ರೂ ತಗೋಬೋದು. ನಮ್ಮ ಥರ ನೀವು ನಂಬ್ಕೊಂಡು ನಿಮ್ಮ ಅಣ್ಣ ತಮ್ಮದಿರನ್ನ ವೇಟ್ ಮಾಡಬೇಡಿ, ಹಿಂಗೆ ಕಾಯಬೇಕಾಗುತ್ತೆ. ಅಲ್ಲಿ ಹೋಗ್ಬೇಡಿ, ನಂಬ್ಕೊಂಡು ಹಿಂಗೆ ಕಾಯಬೇಕಾಗುತ್ತೆ. ರೂಟ್ ಗೊತ್ತಿದ್ರೆ ಹೋಗ್ಬೋದು. 3:30ಗೆ ಹೋಗ್ಬೇಕು ಅಂತ 4 ಗಂಟೆಗೆ ರೆಡಿ ಆಗಿ 4:45ಗೆ ಹೊರಟಿ, ಇನ್ನೂ 4:45 ಇವಾಗ ಹೋಗೋಷ್ಟು ನೋಡ್ಬೇಕು. ನಾನು ವಿಡಿಯೋ ಮಾಡೋಕ್ಕೆ ಅಂತ ಸ್ಪಾಟ್ಗೆ ಹೋಗ್ತಿರೋದು. ನೋಡಿದ್ರೆ ನನ್ನ ಪ್ರಕಾರ ಸಣ್ಣ ಹೊಂಟೋಗಿರುತ್ತೆ ಅನ್ಸುತ್ತೆ. ಆಲ್ರೆಡಿ ಆ 3:15 ಭಾಗ ಹೋಗ್ಬಿಟ್ಟು ಅವನ ಸಣ್ಣ ರೆಂಟಿಂಗ್ ಮೀಟ್ ಮಾಡಕ್ಕಲ್ಲ ಅವರು. ಸನ್ನಿಗೆ ಯಾವ್ದು ಹೆಂಡತಿ ಇರೋದು? ಅವಳ ಇವಳೇ ಇರೋದು. ಸೂರ್ಯನ ಹೆಂಡತಿ ನಾನು. ಸೂರ್ಯ ಕಣ್ಣು ಹೊಡ್ದ ಅಂತ ಅನ್ಕೊಂಡು, ಮತ್ತೆ ನಿಮ್ ಸೂರ್ಯಂಗೆ ಹೇಳಿ ಸ್ವಲ್ಪ ಹೊತ್ತು ಇರೋಕ್ಕೆ, ಆಮೇಲೆ ಬನ್ನಿ ಮನೆಗೆ ಅಂತ ಹೇಳಿ. ಬಾಯ್ ಫ್ರೆಂಡ್ ಮೀಟ್ ಮಾಡೋದ್ ಬೇಡವಾ? ಗಂಡನ್ನ ಬಾಯ್ ಫ್ರೆಂಡ್ ಯಾಕೆ ಮಾಡ್ಕೊ? ಅದೇ ಗಂಡನ್ ಮೀಟ್ ಮಾಡೋದ್ ಬೇಡವಾ? ನಾನು ಬೇಗ ಬರೋದ್ ಬೇಡವಾ ಪಾಪ? ಎಲ್ಲಿ ಗೊತ್ತವ್ರೋ ಏನೋ, ಕಾಣಿಸ್ತಾನೆ ಇಲ್ಲ. ಎಲ್ಲ ಒಂದ್ ಕಡೆ ಬರ್ತಾರೆ, ಬಂದಾಗ ನಾವು ಮತ್ತೆ ಸಿಗ್ತೀವಿ. ಬಾಯ್. ಮಾತಾಡಕ್ಕಿಲ್ವಾ? ನಾನು ಮಾತಾಡಲ್ಲ. ನಾನು ನಮ್ಮ ದೇಶದಲ್ಲಿ ಈ ತರ ಹೆಣ್ಮಕ್ಳು ಈ ತರ ಇಷ್ಟೊಂದು ಅಭಿವೃದ್ಧಿ ಆಗೋರೆ ನೋಡಿ. ಈಗ ಬಂದಿರೋ ಶುಭ ಸುದ್ದಿ ಏನಂತಂದ್ರೆ, ಈಗ ತಾನೇ ಜಸ್ಟ್ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು? 6 ಗಂಟೆನಾ? 5:40. 5:40. 4:40ಕ್ಕೆ ಬಿಟ್ಟಿದ್ದೀವಿ. 5:40ಕ್ಕೆ ಬಂದು ರೀಚ್ ಆಗಿದ್ದೀವಿ. ಉದ್ರೋಯ್ತಿರೋ ಕೂದ್ಲುಗೆ ಅದ್ ಯಾಕೆ ಅಷ್ಟೊಂದು ಕೇರ್ ತಗೋತಾ ಇದ್ಯಾ? ಈಗ ನಾವು ಒಂದಷ್ಟು ವಿಡಿಯೋ ಮಾಡ್ಕೊಂಡು ದರ್ಶನ ಆದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಮೇನ್ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡ್ಕೊಂಡು ಬರ್ತೀವಿ. ಕರ್ಕೊಂಡ್ಬಿಟ್ಟಿದ್ದೀನಲ್ಲ, ಯಾಕೆ ನೀನು ಇರೋದೇ ಕರ್ಗಲ್ವಾ? ಎಷ್ಟು ಕರಗಿದ್ದೀನಿ ನೋಡಿ. ಈ ಸಂದರ್ಭದಲ್ಲಿ ನನ್ನ ಕೂದಲು ಹಾರಾಡ್ತೈತಿ, ಸರಿ ಮಾಡು ವಿಕಿರಣ ಕೂದಲುನ ಒಂಚೂರು. ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಲಾಗ್ ಮಾಡ್ತೀವಿ ಅಂತ ಅನ್ಕೊಂಡು ಏನೂ ಮಾಡಲಿಲ್ಲ. ನಾವು ಮಾಡಿದ್ವಿ. ಇವಳು 2 ವಿಡಿಯೋ ಮಾಡ್ಕೊಂಡು ಅದೇ ಒಂದು ದುರುದ್ದೇಶ ಇವಳ್ದು ಯೂಟಿಲೈಸ್ ಮಾಡ್ಕೊಂಡ್ಬಿಟ್ಲು. ಪಾಪ ಕರ್ಕ ಬಂದಿದ್ ಇವಳು ಪಾಪ ಯೂಟಿಲೈಸ್ ಮಾಡಿದ್ ನಾವು. ಏನು ಮಾಡಕ್ಕಾಗಲ್ಲ. ಸೊ ಟೆಂಪಲ್ ಕ್ಲೋಸಿಂಗ್ ಟೈಮು ಆಗೋಯ್ತು, ಎಲ್ಲರೂ ಹೋಯ್ತವ್ರೆ. ಅನು ಚಪ್ಲಿನ ಉಚ್ಕೊಂಡು ಡಸ್ಟ್ ಹೊರ್ಸ್ಕೊಳ್ಳೋ ಜಾಗಕ್ಕೆ ಹೇಳ್ತಾ ಇದ್ರು. ಒಂದ್ ಸಾರಿನೂ ಕೇಳ್ದೇನೆ ಚೆನ್ನಾಗಿ ಉಚ್ಕೊಂಡು ಹೋದ. ಈ ವ್ಲಾಗ್ನ ನಾವು
ಮುಕ್ತಾಯ ಮಾಡ್ತಿದೀವಾ? ಚಿಕ್ಕದಾಗೆ ಮುಕ್ತಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಏನಕ್ಕೆ ಅಂತಂದ್ರೆ ಈ ಲಾಗಲ್ಲಿ ಇವತ್ತು ಏನು ಅಂತ ಇರ್ಲಿಲ್ಲ. ಟೈಮ್ ಫನ್ನಿ ಮೂಮೆಂಟ್ಸ್ ಇತ್ತು ಆದ್ರೆ ಕ್ಯಾಪ್ಚರ್ ಮಾಡಿಲ್ಲ. ಸಂಜೆ ಹೊತ್ತು ಕರ್ಕೊಂಡ್ ಬಂದ್ಬಿಟ್ರು, ಅದರಿಂದ ನಮ್ಗೆ ಫಾಲ್ಟ್ಗಳು ತುಂಬಾ ಹೊಡೆದಿದೆ. ಯಾರಿನ ಸಂಜೆ ಆಗಿದ್ದು ಅಂತ ಕೇಳಿದೆ ಫಸ್ಟ್ ನನ್ನಿಂದ ಅಲ್ಲದಿಪ್ಪು ಇವನಿಂದ ಸ್ನಾನಕ್ಕೆ ಹೋಗುವಂತ 3 ಸಲ ಹೊಡೆದ್ ಕಳ್ಸಿದೀನಿ. 3 ಸಲನು ಕಟ್ಟಿ ಮುಚ್ಚಿ ಮನೆಯಿಂದ ಆಚೆ ಆದ್ರೂ ಗೈಸ್ ನೋಡಿ ಸ್ನಾನ ಮಾಡ್ದಂಗೆ ಇಲ್ಲ ನಾನು. ತಮಾಷೆ ಮಾಡಿದ್ ನಾನು ಆ ತರ, ಏಕೆಂದ್ರೆ ವಿಡಿಯೋದಲ್ಲಿ ಯಾವ್ದೋ ಫನ್ನಿ ಮೂಮೆಂಟ್ ಇರಲಿಲ್ಲ. ನೀವು ಕಾಯ್ತಾ ಇದ್ರಿ ಅಂತ ನಂಗೂ ಗೊತ್ತು, ಅದಕ್ಕೋಸ್ಕರ ನಾನು ಈ ತರ ಮಾತಾಡಿದ್ದು. ದಯವಿಟ್ಟು ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಇವರಿಬ್ರು ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಮಾಡ್ಕೊಂಡು ನಿಲ್ಸೋರೆ. ಮಾವಿನಕಾಯಿ ಬೇಕು ಅಂತ ತೋರ್ಸು. ಮಾವಿನಕಾಯಿ ರಿವ್ಯೂ ಹೆಂಗೈತೆ ಹೇಳು. ಎಲ್ಲಿ ತೇಲಾಡ್ತಾ ಇದ್ಯಾ? ವಿಡಿಯೋ ಮಾಡ್ಬಿಟ್ಟು ತಿನ್ನೋಣ ಅಂತ ಕರ್ಕೊಂಡಿದ್ದಾಳೆ. ನನಗೆ ಮಾವಿನಕಾಯಿ ಮೇಲೆ ಅಷ್ಟೊಂದು ರುಚಿ ಇಲ್ಲ. ಹೌದಾ? ನಂಗೆ ಹುಣ್ಸೆಹಣ್ಣು ತಿನ್ನಕ್ಕೆ ಇಷ್ಟ. ಹುಣ್ಸೆಹಣ್ಣು ಮತ್ತೆ ಸೀಬೆಹಣ್ಣು ಅದಿಷ್ಟ. ಮಾವಿನಕಾಯಿ ಅಷ್ಟಕ್ಕಷ್ಟೇ. ಓಕೆ ಓಕೆ. ಹೆಂಗೈತೆ ಮಾವಿನಕಾಯಿ? ಸೊಪ್ಪದು ಐತೆ. ಮಾವಿನಕಾಯಿ ಹುಚ್ಚ ಅಲ್ಲೊಬ್ಬ ಇದ್ದಾನೆ. ನಮ್ಮ ಅಣ್ಣ ಒಬ್ಬ ಇದ್ದಾನೆ ಮಾವಿನಕಾಯಿ ಹುಚ್ಚ. ವಿಕಿರಣ ಮುಖ ತೋರಿಸು. ಮಾವಿನಕಾಯಿ ಅಂದ್ರೆ ಪ್ರಾಣ. ತಿಂತವ್ರೆ, ತಿನ್ನಿ. ಮಾವಿನಕಾಯಿ ಅಂದ್ರೆ ಇಷ್ಟ. ತಿನ್ನೋದು ಹುಷಾರಿದಪ್ಪಲ್ಲಿ ಮತ್ತೆ ತಿನ್ನೋದು ಒಂದೇ ಸಲ ಬರೋದ. ಇರೋ ತನಕ ಜಾಲಿ, ಹೋದ್ಮೇಲೆಲ್ಲ ಖಾಲಿ. ಚಿಕ್ಕ ಹುಡುಗಿ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡವಳು ನಮ್ಗಿಂತ. ಹೈಟಲ್ಲಿ ಬೆಳೆದಿಲ್ಲ ಅಷ್ಟೇ. ಎಲ್ಲರಿಗಿಂತ ನಾನು ಚಿಕ್ಕವಳು ಆಕ್ಚುಲಿ ವಯಸ್ಸಲ್ಲಿ. ಅದೇ ದೊಡ್ಡವಳ ತರ ಇವಳೇ ಕಾಣಿಸೋದು ನಮ್ಮೆಲ್ರಿಗೂ. ಮಾವಿನಕಾಯಿ ರಿವ್ಯೂ ಕೊಡಿ ವಿಕಾಸ್ ಅವರೇ. ನಿಮ್ ಫೇವ್ರೆಟ್ ಮಾವಿನಕಾಯಿ ಹೆಂಗ್ ಕೇಳ್ತಾಳೆ ಹೇಳು. ಮಾವಿನಕಾಯಿನ ಇವಳೇ ಉತ್ಪತ್ತಿ ನಾನೇ. ಹೌದೌದೌದು, ಮರದಿಂದ ಬೆಳೆಸ್ಕೊಟ್ಟಿರೋದು ನಿಮ್ಗೆ. ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್, ಮಾರ್ವಲೆಸ್ ಇನ್ ಮೆಜೆಸ್ಟಿಕ್. ಮಾವಿನಕಾಯಿ ತಿನ್ಕೊಂಡು ನಾವಿಲ್ಲಿಂದ ಹೊರಡೋದೆ. ಮತ್ತೆ ಮಳೆ ಬೇರೆ ಫುಲ್ಲು ಬರಂಗೈತೆ. ನಮ್ಮ ಮೈಸೂರು ಕಡೆ ಆಲ್ರೆಡಿ ಮಳೆ ಜೋರಾಗಿ ಹುಯ್ತೈತಂತೆ. ನಾವೀಗ ಮನೆಗೆ ತಲುಪದೇ ಇರೋದು ಟಾಸ್ಕು. ಸಕ್ಕತ್ತಾಗಿದೆ ಗೈಸ್, ನನಗೆ ಫುಲ್ಲು ಖುಷಿ ಆಯಿತು. ಸೊ ಕೊಳ್ಕ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಗೊತ್ತು ಚಾನಲ್. ನೀವು ನೋಡೋದೇ ನಮ್ಮ ಕರ್ಮ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀರಾ. ನಿಜವಾಗ್ಲೂ ನನಗೆ ನೋಡಕ್ಕೆ ಇಷ್ಟ ಆಗಲ್ಲ. ಟಾಟಾ ಟಾಟಾ.